ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣ ಅವರು. ಸೊ ರಾಜ್ಕುಮಾರ್ ಅವರ ಜನ್ಮದಿನ 97ನೇ ಜನ್ಮದಿನ 2026 ಏಪ್ರಿಲ್ 24. ಈ ವರ್ಷಕ್ಕೆ 97ನೇ ಜನ್ಮದಿನ. ಸೊ ಇದನ್ನು ತುಂಬ ಅದ್ಧೂರಿಯಾಗಿ ವಿಶೇಷವಾಗಿ ಆಚರಣೆ ಮಾಡ್ತಿರುವಂಥದ್ದು. ಈ ಒಂದು ಜನ್ಮದಿನದಂದು ರಾಜ್ಕುಮಾರ್ ಅವರ ಬಗೆಗಿನ ಒಂದು ವಿಷಯ ನಾನು ಸರ್ಚ್ ಮಾಡ್ತಾ ಸಿಕ್ಕಿರುವಂಥದ್ದು, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಸೊ ಏನಂದರೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ, ಉದಯ್ ಟಿ ವಿಲಿ ಕೂಡ ಈ ಒಂದು ಕಾರ್ಯಕ್ರಮ ಅಥವಾ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರವನ್ನು ಹೇಳಿರುವಂಥದ್ದು. ಸೊ ಅದನ್ನು ನಾನು ಇಲ್ಲಿ ಮತ್ತೆ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ರಾಜ್ಕುಮಾರ್ ಅವರು ಹುಟ್ಟಿರುವಂಥದ್ದು 1929 ಏಪ್ರಿಲ್ 24ನೇ ತಾರೀಕು. ಸೊ ಆ ಟೈಮಲ್ಲಿ ಇವರು ಹುಟ್ಟಿದರು ತಮ್ಮ ಮನೆಯಲ್ಲಿ, ಗಾಜನೂರಿನ ಮನೆಯಲ್ಲಿ. ಸೊ ಆವಾಗ ಮೈಸೂರಿನ ಸಂಸ್ಥಾನದಲ್ಲಿದ್ದಂತಹ ಗಾಜನೂರು ಈಗ ತಮಿಳುನಾಡು ಜಿಲ್ಲೆ ಈರೋಡು ಅಲ್ಲಿ ಬರುವಂತಹ ಒಂದು ಊರು. ಸೊ ಈ ಊರಿನ ಮನೆಯಲ್ಲಿ, ಆ ಮನೆ ಈಗಲೂ ಇದೆ, ನಾವು ಈಗಲೂ ಆ ವಿಡಿಯೋನ ಸರ್ಚ್ ಮಾಡಿ ಸಿಗುತ್ತೆ. ಹಾಗೆಯೇ ಆಗಾಗ ಗಾಜನೂರಿಗೆ ಹೋದರೆ ರಾಜ್ಕುಮಾರ್ ಫ್ಯಾಮಿಲಿಯವರಲ್ಲಿ ಹೋಗ್ತಾರೆ. ಶಿವರಾಜ್ಕುಮಾರ್ ಅವರು ಇತ್ತೀಚೆಗೆ ಹೋಗಿದ್ದರು. ಸೊ ಆ ಮನೆಯಲ್ಲಿ ರಾಜ್ಕುಮಾರ್ ಅವರು ಹುಟ್ಟಿದರು. ಆ ಹುಟ್ಟಿದ ದಿನ ಒಂದು ವಿಶೇಷವಾದ ಒಂದು ಘಟನೆ ನಡೀತು. ಅಂದರೆ ಅಲ್ಲಿವರೆಗೂ, ಅಂದರೆ ರಾಜ್ಕುಮಾರ್ ಅವರು ಹುಟ್ಟುವ ದಿನದ ಮುಂಚಿನ ದಿನಗಳ ಏನಿದೆ ಅಲ್ಲಿ ಅಥವಾ ಆಗ ಒಟ್ಟು ಮಳೆನೇ ಆಗಿರಲಿಲ್ಲ ಅನ್ನುವಂಥದ್ದು. ಅಂದರೆ ಭೀಕರ ಬರಗಾಲ. ಸೊ ಬರಗಾಲದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಹುಡ್ತಾರೆ ಏಪ್ರಿಲ್ 24, 1929. ಸೊ ಈ ಒಂದು ದಿನ ಭಾರೀ ಮಳೆ ಆಗತ್ತೆ. ಸೊ ಮಳೆಯಾದ ಸುದ್ದಿ, ಖುಷಿ ಒಂದು ಕಡೆ, ಮಗ ಹುಟ್ಟಿದ ಖುಷಿ ಇನ್ನೊಂದು ಕಡೆ. ರಾಜ್ಕುಮಾರ್ ಅವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಿನವ್ರಿಗೆ, ಹಾಗೆ ಲಕ್ಷ್ಮಮ್ಮನವ್ರಿಗೂ ಖುಷಿ ಆಗುತ್ತೆ ಮಗ ಹುಟ್ಟಿದ ಅಂಥೇಳಿ. ಸೊ ಈ ವಿಷಯ ಊರಲ್ಲೆಲ್ಲ ಹಬ್ಬುತ್ತೆ. ಊರಲ್ಲಿ ಹಬ್ಬಿದ ಆದಮೇಲೆ ಊರ ಜನಕ್ಕೊಂದು ಖುಷಿ ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ಮಗು ಹುಟ್ಟಿತು, ಮಳೆ ಬಂತು, ಹಾಗಾಗಿ ಮಳೆ ತಂದ ಮಗು ಅಂಥೇಳಿ ಅದನ್ನು ಬಣ್ಣಿಸ್ಕೊಂಡು ಅವ್ರ ಮನೆ ಹತ್ರ ಬಂದು ಮಗುನ ನೋಡಿ ಹೋಗ್ತಾರೆ ಊರಿನ ಜನ. ಸೊ ಆಗ ರಾಜ್ಕುಮಾರ್ ಅವ್ರ ತಂದೆಯವರು ಹೇಳ್ತಾರೆ, ಸೊ ಈ ಮಗ ಏನಿದ್ದಾನೆ ಇವನು ಇರುವವರೆಗೂ ಇವನ್ನ ನೋಡಲಿಕ್ಕೆ ಜನ ಹೀಗೇ ಬರ್ತಾ ಇರ್ತಾರೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಆವಾಗ. ಸೊ ಅದು ನಿಜ ಆಯಿತು. ರಾಜ್ಕುಮಾರ್ ಅವರು ದೊಡ್ಡ ಮಹಾನ್ ನಟರಾಗಿ ಬೆಳೆದರು. ಸೊ 206 ಸಿನಿಮಾಗಳಲ್ಲಿ ಅಭಿನಯಿಸಿದರು. ಸೊ ಇವರ ಒಂದು ಜರ್ನಿ ತುಂಬ ಅದ್ಭುತವಾಗಿರುವಂಥದ್ದು. ಬೇರೆ ಎಲ್ಲ ಕಲಾವಿದರು ಒಂದು ಸ್ಫೂರ್ತಿ. ರಾಜಣ್ಣ ಅಥವಾ ಅಣ್ಣವರು, ಸೊ ಸಾಕಷ್ಟು ಬಿರುದುಗಳನ್ನು ಪಡ್ಕೊಂಡಂತಹ ಮಹಾನ್ ಕಲಾವಿದರು ರಾಜ್ಕುಮಾರ್ ಅವರು. ಸೊ ಅವರ ಬರ್ತ್ಡೇ 1929 ಏಪ್ರಿಲ್ 24. ಸೊ ಈ ವರ್ಷಕ್ಕೆ 2026ಕ್ಕೆ 97 ಆಗುತ್ತೆ. ಸೊ 97ನೇ ಜನ್ಮದಿನವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಇದನ್ನು ಹಂಚ್ಕೋಬೇಕನ್ನಿಸ್ತು, ಹಾಗಾಗಿ ಈ ಒಂದು ವಿಚಾರ ನಿಮ್ಮ ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಸೊ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.